ಬೆಳಗಾವಿ ಜಿಲ್ಲೆಯಾದ್ಯಂತ ತೀವ್ರ ಬರ, ಬಹುತೇಕ ಕೆರೆಗಳು ಖಾಲಿ ಆಗ್ಬಿಟ್ಟಿದೆ. 290 ಕೆರೆಗಳ ಪೈಕಿ 200 ಕೆರೆಗಳು ಸಂಪೂರ್ಣವಾಗಿ ಖಾಲಿ ಆಗಿದೆ. ನೋಡಿ, ಇತ್ತೀಚೆಗೆ ಕಳೆದ 15 ದಿನದಿಂದ ಈ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಆದರೆ ನಾವು ಈ ಬೆಳಗಾವಿ ಪರಿಸ್ಥಿತಿಯನ್ನು ನೋಡಿದ್ರೆ, ಅಲ್ಲಿನ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ನೋಡಿದ್ರೆ ತೀವ್ರ ಬರಗಾಲದ ಪರಿಸ್ಥಿತಿ ಇದೆ. 290 ಕೆರೆಗಳ ಪೈಕಿ 200 ಕೆರೆಗಳು ಸಂಪೂರ್ಣ ಖಾಲಿ ಆಗಿದೆ. ಇನ್ನುಳಿದ 72 ಕೆರೆಗಳಲ್ಲಿ 30% ಮಾತ್ರ ನೀರಿನ ಸಂಗ್ರಹ ಇದೆ. ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ ಸರ್ಕಾರದ ಕೆರೆ ತುಂಬಿಸುವಂತ ಯೋಜನೆ. ಕೆರೆ ಬತ್ತಿರುವ ಹಿನ್ನೆಲೆ ಅಂತರ್ಜಲ ಕುಸಿತವಾಗಿದೆ, ಬೋರ್ವೆಲ್ಗಳು ಸ್ಥಗಿತವಾಗಿದೆ. ಬೆಳಗಾವಿಯಲ್ಲಿ 30,813 ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ 290 ಕೆರೆಗಳೇ ಆಸರೆ ಆಗಿದೆ. ಕೆರೆ ತೀರದ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಕೂಡ ಎದುರಾಗಿದೆ. ನೀರಿಲ್ಲದೆ ಜಾನುವಾರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಭೀಕರ ಬರದಿಂದ ಜನರು ಅಂತ ಹೇಳ್ಬೋದು. ಸಪ್ತ ನದಿಗಳಿರ್ತಕ್ಕಂಥ ಜಿಲ್ಲೆಯಲ್ಲೇ ಈಗ ಏನು ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂಥದ್ದು. ಪ್ರಮುಖವಾಗಿ ಗ್ರಾಮಗಳಿಗೆ ಜಲಮೂಲ ಅಂದರೆ ಅದು ಕೆರೆಗಳು. ಈಗ ನಾವು ಬೆಳಗಾವಿ ತಾಲೂಕಿನ ಬಡಾಲಂಕಲ್ಗಿ ಗ್ರಾಮದಲ್ಲಿದೆ, ನಾನು ತೋರಿಸ್ತಾ ಇದ್ದೀನಿ. ಬಡಾಲಂಕಲ್ಗಿ ಗ್ರಾಮದಲ್ಲಿರ್ತಕ್ಕಂಥ ಕೆರೆಗಳೇನಿದೆ ಸಂಪೂರ್ಣವಾಗಿ ಒಂದು ಬತ್ತಿ ಹೋಗಿರ್ತಕ್ಕಂಥದ್ದು. ಏನು ಬರದ ಎಫೆಕ್ಟ್ನಿಂದ ನಾನು ತೋರಿಸಿ ಕೆರೆಗಳು ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಪ್ರಮುಖವಾಗಿ ಯಾವುದೇ ಒಂದು ಗ್ರಾಮಗಳಿಲ್ಲ, ಗ್ರಾಮಗಳಿಗೆ ಒಂದು ನೀರಿನ ಜಲಮೂಲ ಅಂದರೆ ಕೆರೆಗಳು. ಹಾಗಾಗಿ ಈ ಒಂದು ಸರ್ಕಾರದಿಂದ ಇರ್ತಕ್ಕಂಥ ಇಲ್ಲಿ 6 ಕೆರೆಗಳೇನಿದಾವೆ, 6 ಕೆರೆಗಳು ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿದ್ದಾವೆ. ಕೆರೆಗಳು ಬತ್ತಿ ಹೋಗಿದ್ದರಿಂದ ಗ್ರಾಮದಲ್ಲಿ ನೀರಿನ ಹಾಹಾಕಾರವೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬನ್ನಿ ಬಗ್ಗೆ ಮಾತನಾಡೋಕೆ ನಮಗೆ ಸ್ಥಳೀಯರವ್ರನ್ನ ಕೇಳೋಣ. ಸರ್, ಕೆರೆಗಳು ಬತ್ತಿ ಹೋಗಿದ್ದಾವೆ, ಯಾವ ಬತ್ತಿ ಹೋಗಿತ್ತು ಸರ್? 2002 ಕೆರೆ ಬತ್ತಿ ಹೋಗಿತ್ತು ರೀ. 2002ರಿಂದ ಈಗ ಪೂರ್ತಿ ಬೈತ್ ಹೋತ್ರಿ. ಈ ಕೆರೆ ಬತ್ತಾನ ಸ್ಥಳೀಯ ಏನು ನಾವೆಲ್ಲ ಸುತ್ತಮುತ್ತದವ್ರಲ್ಲ, ನಮ್ಮ ಬೋರ್ವೆಲ್ ಒಣಗಿ ಹೋಗಿಬಿಟ್ರಿ. ಒಣಗಿ ಹೋಗೋಣ, ನಮಗೆ ಕುಡಿಯಾಕೂ ನೀರಿಲ್ರಿ, ಜಾನುವಾರಕ್ಕೂ ನೀರಿಲ್ರಿ. ಜಾನುವಾರು ಇಲ್ಲಿ ಬಂದ್ರೆ ನೀರ ಕುಡಿಸ್ದಂಗ್ರಿ. ಅವಕ್ಕೆ ಮನೆ ಹೋಗಿ ನೀರು ಕುಡಿಸೋದ್ರಿ ನಾವು. ಮತ್ತು ಮನ್ಯಾಗ ಅವಕ್ಕೆ ಬೋರ್ವೆಲ್ ಬಂದ್ರೆ ರೈತರು ನೀರು ಕುಡಿಸ್ತಾರೆ. ಬೋರ್ವೆಲ್ ನೀರ ಬರಲ್ಲ ಅಂದ್ರೆ ಅವ್ರಲ್ಲಿ ನೀರು ಕುಡಿಸ್ಬೇಕ್ರಿ. 2 ಕೊಡ ಕುಡಿಯೋದಕ್ಕೆ 1 ಕೊಡ ಕುಡಿಸತ್ತಾರ. ಎಷ್ಟು ಕೆರೆಗಳು ಸರ್ ನಿಮ್ಮೂರಾಗ? ನಮ್ಮ ಊರಾಗ 6 ಕೆರೆ ಇದಾವ್ರಿ. 6 ಸರ್ಕಾರಿ ಕೆರೆ ಇದಾವ್ರಿ. ಅವಾಗ ಸದ್ಯ ಎಲ್ಲ ಬತ್ತಿ ಹೋಗಿದಾವ್ರಿ. ಎಲ್ಲ ಬತ್ತಿ ಹೋಗಿದಾವ್ರಿ. ಕೆರೆಗಳು ಬತ್ತಿ ಹೋಗಿದ್ರಿಂದ ಏನು ಸಮಸ್ಯೆ ಆಗತ್ತೈತೆ ಗ್ರಾಮದಲ್ಲಿ? ಈಗ ಸರ ಇದು ದನಗಳಿಗಂತೂ ನೀರ ಇಲ್ರಿ. ಹೊಲ ಪೀಕಂತೂ ಒಣಗಿ ಹೋಗೈತ್ರಿ. ಕಡಿ ಕೊಡ್ರೆ ಬೆಂಕಿ ಎತ್ತದ್ರಿ, ಈಗ ಸದ್ಯ ಹತ್ತದ್ರಿ. ಹಂಗಾಗೈತ್ರಿ. ಮತ್ತು ಗೋರ್ಮೆಂಟ್ ಇಲ್ಲಿ ರಾಮಲಿಂಗೇಶ್ವರ ಕೆರೆ ಅಂತ ಐತ್ರಿ. ಇದನ್ನಟ ನೀರು ತುಂಬಿಸಿರ್ ಚಲೋ ಆಕತ್ರಿ. ಮಲಪ್ರಭಾ ನದಿಂತ್ರ ರೀ, ಅದನ್ನ ನೀರು ತುಂಬಿಸಿರ್ ಭಾಳ ಚಲೋ ಆಕತ್ರಿ. ನಮ್ಗೆ ಅನುಕೂಲ ಆಕತ್, ದನಕರಗಳಿಗೆ ಅನುಕೂಲ ಆಕತ್ರಿ. ಅಲ್ಲ, ಈಗ ಈ ಹಿಂದೆ ಹಿಂಗೆ ಕೆರೆಗಳು ಬತ್ತಿದ್ವು ಅಥವಾ ಈಗ ಇದಾವ 2 ವರ್ಷ ಆತ್ರಿ ಸರ್. ಹಾಂ, ಮೊದ್ಲು 2002ರಾಗ ಆಗೈತ್ರಿ. ಆಮ್ಯಾಗ ಈಗ 2 ವರ್ಷ ಆತ್ ನೋಡ್ರಿ, ನೀರೇ ಇಲ್ರಿ ಇಲ್ಲಿ. ಇದೊಂದು ಕೆರೆ ಇಲ್ಲಿ ಪೈಪ್ಲೈನ್ ಮಾಡ್ಯಾರ್ರಿ. ಇದನ್ನ ನೀರು ತುಂಬಿಸಿ ನಮ್ಗೆ ಬೋರ್ವೆಲ್ಲು ಬರ್ತಾವ್ರಿ. ದನಗಳಿಗೆ ನಮ್ಗೆ ಅನುಕೂಲ ಆಕತ್ರಿ. ಈ ಕೆರೆ ತುಂಬಿಸುವಂತ ಯೋಜನೆ ಒಂದು ಕೂಡ ಬೆಳಗಾವಿ ತಾಲೂಕದಾಗಿತ್ತು. ಸೊ ಅದ್ರಾಗ ನಿಮ್ಮ ಊರು ಐತೆ ಇಲ್ವಾ? ಆಯ್ತು. ನಮ್ಮ ಬಡಾಲಂಕಲ್ಗೆ ಐತ್ರಿ. ಏನು ಗ್ರಾಮೀಣ 900 ಕೋಟಿ ಮೇಡಮ್ ತಂದಾರಲ್ಲ ರೀ, ಬಡಾಲಂಕಲ್ಗೆ ಐತ್ರಿ. 6 ಕೆರೆ ತುಂಬಿಸೋ ಯೋಜನೆ ಮೇಡಮ್ ಆಲ್ರೆಡಿ ಮಾಡಿದಾರಂತ ನಮಗೆ ಹೇಳಿದಾರೆ. ಇನ್ನೂ ಲಿಫ್ಟ್ ಆಗಿಲ್ಲ ರೀ. ಕೆಲಸ ಚಾಲು ಆತಂದ್ರೆ ಆಕತ್ತಂತ ಹೇಳಿದಾರೆ. ಅದಷ್ಟು ಆದ್ರೆ ಮಾತ್ರ ನಮಗೆ ಭಾಳ ಚಲೋ ಆಕತ್ರಿ. ಊರಿಗೆಲ್ಲ ಅನುಕೂಲ ಆಕತ್ರಿ. ಇದು ನಾನು ನಿಮ್ಗೆ ತೋರಿಸಿದ ಯಾವ ರೀತಿ ಒಂದು ಬಡಾಲಂಕಲ್ಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಕೆರೆಗಳ ದೃಶ್ಯ ಇದು. ಅಂದರೆ ಸಂಪೂರ್ಣವಾಗಿ ಕೆರೆಗಳು ಬರಿದಾಗಿದ್ದಾವೆ. 6 ಕೆರೆಗಳೇನಿದಾವೆ, 6 ಕೆರೆಗಳು ಕೂಡ ಬರಿದಾಗಿರ್ತಕ್ಕಂಥದ್ದು. ಇದರಿಂದ ಗ್ರಾಮದಲ್ಲಿ ಜಲಮೂಲ ಸಂಪೂರ್ಣವಾಗಿ ಕುಸಿತ ಹೋಗಿರ್ತಕ್ಕಂಥದ್ದು. ಜೊತೆಗೆ ಏನು ಸ್ಥಳೀಯ ಶಾಸಕರು ಮತ್ತು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಸರ್ಕಾರದಿಂದ ಕೆರೆ ತುಂಬಿಸುವಂಥ ಯೋಜನೆಯನ್ನು ಕೂಡ ಮಂಜೂರಾತಿ ಮಾಡಿಸಿದ್ದಾರೆ. ಆ ಒಂದು ಯೋಜನೆಯಲ್ಲಿ ಕೆರೆಗಳು ತುಂಬಿದಾಗ ಮಾತ್ರ ಶಾಶ್ವತವಾಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೋಟಾರಗಸ್ತಿ, TV5 ಬೆಳಗಾವಿ.